ರಿಜಿಸ್ಟ್ರಿ ಬಿಟ್ಟರೆ ಬೇರೆ ಏನು ಇರಲ್ಲ, ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ, ಏನೂ ಇರಲ್ಲ. ಈ KPSCಯಲ್ಲಿ ಮೆಂಬರ್ಸ್ ಮತ್ತೆ ಚೇರ್ಮನ್ ಇನ್ವಾಲ್ವ್ ಆಗಿ ಈ ಒಂದು ನಂಬರ್ಸ್ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ಅಡ್ರೆಸ್, ಫೋನ್ ನಂಬರು, ಏಜೆಂಟ್ ಮುಖಾಂತರ ಕಾಲ್ ಮಾಡಿಸ್ತಾರೆ. ಕ್ಯಾಂಡಿಡೇಟ್ಸ್ಗೆ ಕಾಲ್ ಮಾಡಿಸಿ ಒಬ್ಬೊಬ್ಬರಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಬಿಫೋರ್ ಪ್ರಾವಿಷನಲ್ ಲಿಸ್ಟ್ ಬಿಡೋದಕ್ಕೆ ಮುಂಚೆ ಅವ್ರೇನು ಹೇಳ್ತಾರೆ, OMR ಶೀಟ್ಸ್ ತೊಗೊಂಡ್ಕೊಡ್ತೀವಿ, 80 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಡಿ ಕ್ಯಾಶು, ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿದ್ದು, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು ಮತ್ತೆ 40 ಲಕ್ಷ ಕೊಡಬೇಕು. ನಿಮ್ಗೆ ಯಾವ್ದಾದ್ರು ಒಂದು ಹೋಟೆಲ್ ಕರ್ಕೊಂಡ್ಬಂದು OMR ಫಿಲ್ ಮಾಡಿಸ್ಕೊಂಡು ವಾಪಸ್ OMR ಅಲ್ಲೇ ಇರ್ತೀವಿ. ಸಪೋಸ್ 1:3 ಲಿಸ್ಟ್ ಅಲ್ಲಿ OMR ತಗೊಂಬರಕ್ ಆಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಫೈನಲ್ ಲಿಸ್ಟ್ ಬಿಡ್ತೀವಿ. 80 ಲಕ್ಷ ಅಂದ್ರೆ 80 ಲಕ್ಷ ದುಡ್ಡು ಕೊಡಬೇಕು. ಅಂದ್ರೆ ಫಸ್ಟ್ ಇನಿಷಿಯಲಿ 60ರಿಂದ 70 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಸಪೋಸ್ ಏನಿಲ್ಲ ಅಂದ್ರೆ OMR ಶೀಟ್ ತಗೊಂಬರಕ್ ಆಗಿಲ್ಲ ಅಂತಂದ್ರೆ 80 ಲಕ್ಷ, 1 ಕೋಟಿ ಈ ತರ ಡಿಮ್ಯಾಂಡ್ ಮಾಡಿ ಸ್ಟೂಡೆಂಟ್ಸ್ ಹತ್ರ ದುಡ್ಡು ತಗೊಂಡು ಎಷ್ಟೋ ಜನ ಆ ಲಿಸ್ಟ್ ಅಲ್ಲಿ ಇದಾರೆ ಮೇಡಮ್. ಯಾಕೆಂತಂದ್ರೆ ಇದರಲ್ಲಿ ಟಾಪ್ ಸ್ಕೋರ್ ಏನಿದ್ರೆ 40 ಜನ ಟಾಪ್ ಅಂದ್ರೆ 450, 460, 480, 490 ತನಕ ಔಟ್ ಆಫ್ 600ಗೆ 40 ಜನ ಕ್ಯಾಂಡಿಡೇಟ್ಸ್ ಇವರು ಸ್ಕ್ಯಾಮ್ ಅಂದ್ರೆ ಹೊರಗಡೆ ಹೋಗಿ ಆ ಕ್ವಶನ್ ನ ಮಗ್ ಮಾಡ್ಕೊಂಡು ಎಕ್ಸಾಮ್ ಬರ್ದಿರೋರು, ಇಲ್ಲ ಅಂತಂದ್ರೆ ಇಲ್ಲಿ ಹೋಟೆಲ್ ಅಲ್ಲಿ ಕುತ್ಕೊಂಡು ಕ್ವಶನ್ ಕೊಟ್ಟಿರೋ ಅಂತದ್ದು. ಅದಾದ್ಮೇಲೆ ಇವರು KPSC ಮೆಂಬರ್ಸ್ ಚೇರ್ಮನ್ಸ್ ಅವರೇ ಕ್ವಶನ್ಸ್ ಕೊಟ್ಟಿರೋ ಅಂತದ್ದು. ಆಮೇಲೆ OMR ಫಿಲ್ ಮಾಡಿರೋಂಥದ್ದು. ಈ ಎಕ್ಸಾಮ್ ಸೆಂಟರ್ ಅಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೀತಾರಲ್ಲ ಮೇಡಮ್, ಪಕ್ಕದಲ್ಲಿ ಇರೋನು OMR ಶೀಟ್ಸ್ ಖಾಲಿ ಬಿಟ್ಟು ಬಂದಿರ್ತಾರೆ. ಅದಾದ್ಮೇಲೆ ನೋಡಿದ್ರೆ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ, ಅವ್ನು ಖಾಲಿ ಬಿಟ್ಟು ಬಂದಿರೋನು. ಆ ತರ ಸ್ಕ್ಯಾಮ್ ಆಗಿದೆ ಈ ಒಂದು ಎಕ್ಸಾಮ್ಸ್ ಅಲ್ಲಿ. ಇದನ್ನ KPSC ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ, ಇದಕ್ಕೆ ಮುಂಚೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ವಿ. ಅದ್ರಲ್ಲಿ ಯಾರೋ ಒಬ್ಬರಿಬ್ಬರನ್ನ ಕರ್ಕೊಂಡ್ಬಂದು ಅವ್ರನ್ನ ಜೈಲಿಗೆ ಕಳ್ಸಿರೋ ಅಂತ ಕೆಲಸ ಮಾಡಿದ್ದಾರೆ. ಅದು ಬಿಟ್ರೆ ಬೇರೆ ಇನ್ನೇನೂ ಆಗಿಲ್ಲ ಬೆಳವಣಿಗೆ. ಈ ಒಂದು ವಿಚಾರನ ವೆಟರ್ನರಿ ಆಫೀಸರ್ನ ತುಂಬಾ ಏನೋ ಒಂದು ಈ ಪೋಸ್ಟ್ 400 ಹುದ್ದೆಗಳಿದೆ, ಸುಮಾರು ಇಷ್ಟು ಜನ ಇದ್ದಾರೆ, 1400 ಜನ. ಅಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಅವರಿಗೆ ನ್ಯಾಯ ಸಿಗಬೇಕು. ಮತ್ತೆ ಇದ್ರ ಜೊತೆಯಲ್ಲಿ ಬರೀ ಇದೊಂದೇ ಅಂತಲ್ಲ ಮೇಡಮ್, KPSC ನಡೆದಿರೋಂಥ ಎಲ್ಲ ಎಕ್ಸಾಮ್ಸ್ ಅಲ್ಲೂ KS ಅಲ್ಲೂ ಅಕ್ರಮ ಆಗಿದೆ, ಅದ್ರ ಮೇಲೂ FIR ಮಾಡಿದೀವಿ. KPSC ಚೇರ್ಮನ್ ಯಾರಿದ್ದಾರೆ ಸ್ವತಃ ಅವ್ರ ರಿಲೇಟಿವ್ಸ್ ಲಿಸ್ಟ್ ಅಲ್ಲಿ ಇದೆ. ಅವ್ರು 4 ಸತಿ ಎಕ್ಸಾಮ್ ಫೇಲ್ ಆಗಿ ಇಲ್ಲಿ ಟಾಪರ್ಸ್ ಅಂದ್ರೆ ಔಟ್ ಆಫ್ 600ಗೆ 450, 460 ಮಾರ್ಕ್ಸ್ ತಗೊಂಡಿದ್ದಾರೆ ಅಂತಂದ್ರೆ ಹೆಂಗ್ ಸಾಧ್ಯ? ಬೋರ್ಡ್ ಮಿಡ್ಲು ತಗೊಂಡಿರೋಂಥ ವ್ಯಕ್ತಿಗಳು ಇವತ್ತು ಪಾಸ್ ಆಗಕ್ಕಾಗಿಲ್ಲ. ಮತ್ತೆ ನಮ್ಮ IFS ಅಂದ್ರೆ UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ IFS ಎಕ್ಸಾಮ್ಸ್ ಅಲ್ಲಿ 300 ಮಾರ್ಕ್ಸ್ ತಗೊಳಕ್ಕಾಗಿಲ್ಲ ಪಾಪ ಆ ವ್ಯಕ್ತಿಯಿಂದ. ಇಲ್ಲಿ 480 ಮಾರ್ಕ್ಸ್ ಹೆಂಗ್ ಸಾಧ್ಯ ಇದೆ? ಬಿಕಾಸ್ ಇದೆಲ್ಲ ಒಂದು ಪರೀಕ್ಷೆ ಬರಿಬೇಕಂದ್ರೆ ಎಷ್ಟೊಂದು ತಿಂಗಳಾನ್ಗಟ್ಲೆ ಅವರು ನಿದ್ದೆಗೆಟ್ಟು ಓದಿರ್ತಾರೆ. ಒಂದು ಅಂತ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಮತ್ತೊಂದ್ ಕಡೆ 60% ಅಕ್ರಮ ಅಂದ್ರೆ ಇದ್ರಲ್ಲಿ ಒಂದು ದೊಡ್ಡ ಜಾಲ ಇದೆ ಅಂತ ಅನ್ಸಲ್ವಾ ಮೇಡಮ್? ಈ ದೊಡ್ಡ ಜಾಲ ಸೃಷ್ಟಿ ಮಾಡಿರೋದು ಯಾರು? KPSC ಮೆಂಬರ್ಸ್, ಚೇರ್ಮನ್.